ಸರ್ ಏನಿದು ಪ್ರಕರಣ ಏನು ಸರ್ ನಿಮ್ದು? ಇದು ಅಂದರೆ ನಮ್ಮಣ್ಣ ತೀರ್ಕೊಂಡ ಟೈಮ್ನಲ್ಲಿ ನಾವು ಆಕ್ಸಿಡೆಂಟ್ ಅಂತ ಭಾವಿಸಿದ್ವಿ. ಆದರೆ ಸರ್ ಜಾವೇದ್ ಸರ್ ಇದ್ದಾರಲ್ಲ, ಇಲ್ಲಿ ಬೆಳಗಾವಿ CPI ಎಮ್ಗನಮಡಿ CPI ಜಾವೇದ್ ಸರ್ ಇದ್ದಾರೆ. ಅವರು ಆವಾಗ ನಮಗೆ ನಾವು ಹೇಳಿದಾಗೆ ಹೋಗಿದ್ರು. ನಂತರ ಅವರು ಯಾರಿಗೂ ಗೊತ್ತಾಗದಾಗೆ ಗುಪ್ತವಾಗಿ ತನಿಖೆಯನ್ನು ಮಾಡಿ ಈ ಪ್ರಕರಣವನ್ನು ಹೊರಗೆ ಎಳೆದಿದ್ದಾರೆ. ಅದು ಪಾಯ್ಸನ್ ಕೇಸ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ತೀರಿಕೊಂಡ 3 ತಿಂಗಳ ನಂತರ ಅದು CPI ಜಾವೇದ್ ಸರ್ ಅವರು ಗುಪ್ತವಾಗಿ ತನಿಖೆಯನ್ನು ಮಾಡಿ ಅವರು ಈ ಪ್ರಕರಣವನ್ನು ಬೆಳಕಿಗೆ ತಂದಿದ್ದಾರೆ. ಹಾಗೂ ನಮ್ಮ ಮನೆತನಕ್ಕೆ, ನಾವು ಮಂಜರಿಗೆ ಮನೆತನಕ್ಕೆ ನ್ಯಾಯವನ್ನು ಕೊಡಿಸಿದ್ದಾರೆ. ನಮ್ಮೆಲ್ಲ ಮನೆತನದ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ CPI ಜಾವೇದ್ ಸರಿಗೆ ಕೃತಜ್ಞತೆ ಅಂತ ಹೇಳುತ್ತೇವೆ. ಕಾರಣಕ್ಕಾಗಿ ಅಂದರೆ ಅವರು ಪಾಯ್ಸನ್ ಹಾಕಿದ್ದಾರೆ ಅಂತೂ ನಮಗೂ ಗೊತ್ತಿರಲಿಲ್ಲ. ಅದು ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿದ್ರು, ಇದೆ ಅಷ್ಟೇ ನಮಗೆ ಗೊತ್ತಿತ್ತು. ಅಷ್ಟೇ ನಮಗೂ ಕನ್ಫರ್ಮೇಷನ್. ನಂತರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮಾಡಿದರು. ಆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲೂ ಪಾಯ್ಸನ್ ಅಂತ ಬಂದಿರಲಿಲ್ಲ. ಆದ ನಂತರ ಅದು ರಿಪೋರ್ಟ್ ನಾವು ಕೇಳಿದ ನಂತರ ಅದು ನಾರ್ಮಲ್ ಆಕ್ಸಿಡೆಂಟಲ್ ಡೆತ್ ಅಂತ ಗೊತ್ತಾಯಿತು. ಹೀಗಾಗಿ ನಾವು ಸುಮ್ಮನಾಗಿ ಬಿಟ್ಟಿದ್ವಿ. ಆದರೆ ಅವರು ಗಂಡ ಹೆಂಡತಿ ಮಧ್ಯೆ ಸರಿಯಾಗಿರಲಿಲ್ಲ, ಕಿರಿಕಿರಿ ಇತ್ತು, ವೈಮನಸ್ಸಿತ್ತು. ಅವಳಿಗೆ ಸುಮ್ಮನೆ ಅವ್ರಿಗೆ ಹಣ ಅಷ್ಟೇ ಬೇಕು, ಗಂಡ ಬೇಡ, ಹೀಗೆಲ್ಲ ಪ್ರಾಬ್ಲಮ್ಸ್ ಇತ್ತು, ಇಂಟರ್ನಲ್ ಪ್ರಾಬ್ಲಮ್ಸ್ ಇತ್ತು. ಬಟ್ ಹೀಗೆ ಮಾಡ್ತಾರಂತ ನಮಗೆ ಗೊತ್ತಿರಲಿಲ್ಲ. ಅದೇ CPI ಜಾವೇದ್ ಸರು ಅವರು ನಮಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನಮಗೂ ಗೊತ್ತಿರಲಿಲ್ಲ. 3 months ಆಗಿ ನಾನು ಲಾಸ್ಟ್ ಒನ್ ಮಂತ್ ಬಿಫೋರ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನಿದೆ ಅಂತ ಕೇಳಿದ್ದೆ ಅಷ್ಟೇ. ಆದರೆ ಆಕ್ಸಿಡೆಂಟಲ್ ಡೆತ್ ಅಂತ ಗೊತ್ತಾಗಿತ್ತು. ಆದರೆ ಅದು ಹೀಗೆಲ್ಲ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ನನಗೆ ಆ್ಯಕ್ಚುಲಿ ನಿನ್ನೆನೇ ಫ್ಯಾಮಿಲಿ ಡಿಸ್ಪ್ಯೂಟ್ ಅಂದರೆ ಏನು ಸರ್? ಇದು ಪ್ರಾಪರ್ಟಿ ಡಿಸ್ಪ್ಯೂಟ್? ಹಾಂ, ಪ್ರಾಪರ್ಟಿ ಡಿಸ್ಪ್ಯೂಟ್.